ಕಾಲ್ ಕೂಡ ಮಾಡ್ತಾ ಇದ್ದಾರೆ, ಮತ್ತೆ ನಾನು ಕನೆಕ್ಟ್ ಮಾಡ್ತೀನಿ. ಸೊ ಕಾಲ್ ಮಾಡಿದವರಿಗೆ ಎಲ್ಲರಿಗೂ ಕೂಡ ಧನ್ಯವಾದ. ವೀಕ್ಷಕರೇ, ಈಗ ಈ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದಂಥ ಈ OPS ಹಳೆ ಪಿಂಚಣಿ ಸ್ಕೀಮ್ ಏನಿದೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಅವರು ಹೇಳ್ತಾ ಇರುವಂಥ ಪ್ರಕಾರ ಇದು ನಾನು ಮತ್ತೆ ಜಾರಿಗೆ ತರ್ತೀನಿ ಅಂತ ಹೇಳ್ತಾ ಇದ್ರು. ಸದ್ಯ ಇದ್ರ ಬಗ್ಗೆ ಒಂದು ಅಪ್ಡೇಟ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. OPS ಜಾರಿಗೆ ಸಿಎಂ DKಶಿ ಪ್ಲಾನ್. ಗ್ಯಾರಂಟಿ ಜೊತೆ ಮತ್ತೊಂದು ಆರ್ಥಿಕ ಸವಾಲು. NPS ನಿಂದ OPS ಜಾರಿ ಮಾಡೋ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡುವುದಾಗಿ ಸಿಎಂ DK ಶಿವಕುಮಾರ್ ಸರ್ಕಾರಿ ನೌಕರರಿಗೆ ಭರವಸೆಯನ್ನು ನೀಡಿದ್ದಾರೆ. ಹೌದು, ನೌಕರರ ಒತ್ತಾಯಕ್ಕೆ ಸ್ಪಂದಿಸಿರುವ ಸಿಎಂ DK ಶಿವಕುಮಾರ್ ರಾಜ್ಯ ಸರ್ಕಾರ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದೆ. ಸಮಿತಿ ವರದಿ ಬರಲಿ, ಸಂಪುಟದಲ್ಲಿ ಈ ಬಗ್ಗೆ ಚರ್ಚಿಸುತ್ತೇವೆ ಅಂತ ಹೇಳಿದ್ದಾರೆ. ಖಂಡಿತ ನಿಮ್ಮ ಏನು ಬೇಡಿಕೆಯನ್ನ ನನ್ನ ಮುಂದೆ ಇಟ್ಟಿದ್ದೀರಿ, ನನ್ನ ಹಾಗೂ ಪರಮೇಶ್ವರ ಮುಂದೆ ವಿಚಾರವನ್ನು ಮಂಡಿಸಿದ್ದೀರಿ. ಏನು ನಮ್ಮ ಸಮಿತಿ ವರದಿ ಬಂದ ತಕ್ಷಣ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಿಮ್ಮ ಹತ್ರನೂ ಚರ್ಚೆ ಮಾಡಿ ನಮ್ಮ ಕೈಯಲ್ಲಿ ನಾವು ಯಾವತ್ತೂ ಕೂಡ ಬಸವಣ್ಣನ ನಾಡಿನಲ್ಲಿ ಸೇವೆ ಮಾಡ್ತಾ ಇರೋದು, ಕೊಟ್ಟ ಮಾತನ್ನು ಉಳಿಸ್ಕೊಳ್ತೇವೆ. ಇವತ್ತು ಯಾವ್ದಾದ್ರು ಸರ್ಕಾರ ಇಲ್ಲಿವರೆಗೂ ಯಾವುದಾದ್ರು ನುಡಿದಂತೆ ನಡೆದಿದೆ ಅನ್ನೋದಾದರೆ ಇದು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ. ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ನೌಕರರ ಹಕ್ಕೊತ್ತಾಯವಾದ್ರೆ ಇನ್ನೊಂದು ಕಡೆ ಸರ್ಕಾರದ ಮುಂದಿರುವಂತಹ ಬೃಹತ್ ಆರ್ಥಿಕ ಸವಾಲು. ಸದ್ಯದ ಅಂಕಿ ಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ NPS ಏಪ್ರಿಲ್ 2006ರಿಂದ ಜಾರಿ ಬಂದಿದೆ. ಆ ದಿನಾಂಕದ ನಂತರ ನೇಮಕಗೊಂಡ ನೌಕರರು NPS ವ್ಯಾಪ್ತಿಗೆ ಬರ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ನೇಮಕಗೊಂಡವರು ಹಳೆಯ ಪಿಂಚಣಿ ಯೋಜನೆಯ ವ್ಯಾಪ್ತಿಗೆ ಒಳಪಡ್ತಾರೆ. 2,29,497 ನೌಕರರು OPS ಅಡಿಯಲ್ಲಿದ್ದಾರೆ. 7,82,536 ನೌಕರರು NPS ವ್ಯಾಪ್ತಿಗೆ ಬರ್ತಾರೆ. ರಾಜ್ಯ ಸರ್ಕಾರ 90,557 ಕೋಟಿ ವೇತನಕ್ಕೆ ಮೀಸಲಿಟ್ಟಿದೆ. 41,136 ಕೋಟಿಯನ್ನ ಪಿಂಚಣಿಗಾಗಿ ಮೀಸಲು. ಒಟ್ಟು 1,31,693 ಕೋಟಿ ಸರ್ಕಾರ ಮೀಸಲಿಟ್ಟಿದೆ. OPS ಜಾರಿಯಾದ್ರೆ 1,69,115 ಕೋಟಿ ಮೀಸಲಿಡಬೇಕು. ರಾಜ್ಯದ ಬೊಕ್ಕಸದ ಮೇಲೆ ಹೆಚ್ಚುವರಿ ಹೊರೆ. ಹಿಮಾಚಲ ಪ್ರದೇಶ, ಪಂಜಾಬ್, ರಾಜಸ್ಥಾನ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಸೇರಿದಂತೆ ಕೆಲ ರಾಜ್ಯಗಳು OPS ಜಾರಿಗೊಳಿಸಿವೆ. ಈ ರಾಜ್ಯಗಳ ಸ್ಥಿತಿಗತಿಗಳ ಪರಿಸ್ಥಿತಿ ಕುರಿತು ಗಮನಿಸೋದು ಆದ್ರೆ OPS ಜಾರಿಗೊಳಿಸಿದ ರಾಜ್ಯಗಳಲ್ಲಿ ಬಜೆಟ್ನ ಹೆಚ್ಚಿನ ಪಾಲು ಪಿಂಚಣಿಗೆ ವಿನಿಯೋಗವಾಗ್ತಾ ಇದೆ. ಇದರಿಂದ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಬಂಡವಾಳ ಹೂಡಿಕೆಗೆ ಮೀಸಲಿಡುವ ಹಣದಲ್ಲಿ ಕಡಿತವಾಗುವ ಭೀತಿ ಎದುರಾಗಿದೆ. ಈ ರಾಜ್ಯಗಳು ಪಿಂಚಣಿ ಹೊರೆಯಿಂದ ಸಾಲದ ಸುಳಿಗೆ ಸಿಲುಕುವ ಅಪಾಯವನ್ನ ಎದುರಿಸ್ತಾ ಇವೆ ಅಂತ RBI ಕೂಡ ಎಚ್ಚರಿಕೆ ನೀಡಿದೆ. ನೌಕರರ ಮತ ಬ್ಯಾಂಕ್ ಮತ್ತು ಆರ್ಥಿಕ ಶಿಸ್ತು ಇವೆರಡರ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಈ ರಾಜ್ಯಗಳಿಗೆ ಕಠಿಣ ಸವಾಲಾಗಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರಿಗೂ ಮನವಿ ಮಾಡಿದ್ದೇವೆ. ಇಬ್ಬರು ಕೂಡ ಪಾಸಿಟಿವ್ ಆಗಿ ಸ್ಪಂದಿಸಿದ್ದು ಸಚಿವ ಸಂಪುಟದಲ್ಲಿ ಚರ್ಚಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಈಗ ಸಿಎಂ DCM ಇಬ್ಬರು ಕೂಡ ಈ ನಿರ್ಧಾರಕ್ಕೆ ಬಂದಿರೋದ್ರಿಂದ ಇದೊಂದು ಆಶಾದಾಯಕ ಬೆಳವಣಿಗೆ ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಕ್ಷರಿ ಹೇಳಿದ್ದಾರೆ. ಸರ್, NPS OPS ಆದರೆ 2,73,000 ಜನಕ್ಕೆ 1,500 2,000 ಪೆನ್ಷನ್ ಸಿಗೋದು 25,000-30,000 ಸಿಗುತ್ತೆ. ಹಳಬರೇನಿದ್ರು ಹಿಂದೆ ಪೆನ್ಷನ್ ಹೆಂಗೆ ಸಿಗಬೇಕು, ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಜೀವನದಲ್ಲಿ ಅಭದ್ರತೆ ಬರ್ತದೆ. ಸೊ ಅವ್ನು ಕರಪ್ಷನ್ ಅದು ಇದು ಎಲ್ಲ ಆಗುತ್ತೆ. ಹಾಗಾಗಿ NPS ಏನು OPS ಆಗಬೇಕು ಅನ್ನುವಂಥದ್ದು ನಮ್ಮ ಸಂಘಟನೆಯ ಭಾಳ ವರ್ಷಗಳ ಕೂಗು. ಆ ಕೂಗಿಗೆ ಇದೊಂದು ತಾರ್ಕಿಕ ಅಂತ್ಯ ಕಂಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇನು ಈಗಲೇ ಸಡನ್ ಆಗಿ ಆಗಲ್ಲ, ಫಾರ್ ಲಾಂಗ್ ಟರ್ಮ್. ಯಾವಾಗ ರಿಟೈರ್ಡ್ ಆಗ್ತಾರೆ ಅದು ಲಾಂಗ್ ಟರ್ಮಲ್ಲಿ ಅದಾಗುವಂಥದ್ದು. ಕೆಲಸಕ್ಕೆ ಸೇರಿದ್ರೆ ರಿಟೈರ್ಡ್ ಆಗೋದು 30 ವರ್ಷ 40 ವರ್ಷ ಸರ್ವಿಸ್ ಇದ್ದರೆ ಲೇಟ್ ಆಗುತ್ತೆ. ಅದು ಎಫೆಕ್ಟ್ ಆಗೋದು ಲಾಸ್ಟ್ ಟೈಮ್. ಅದಕ್ಕೆ ಇನ್ಕಮು ಕೂಡ ಹಾಗೆ ರೈಸ್ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು 100ಕ್ಕೆ 100 ಪಾಸಿಟಿವ್ ಆಗಿ ಹೇಳಿದ್ದಾರೆ. ಈ ಕೆಲಸ ನಮ್ಮ ಅವಧಿಯಲ್ಲೇ ನಾವು ಮಾಡ್ತೇವೆ ಅನ್ನೋಂಥ ಮಾತೇ ಹೇಳಿದೆ. ಸರ್ಕಾರ ತಾನು ನೀಡಿದ ಭರವಸೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಸಾಗ್ತಾ ಇದ್ರೂ ರಾಜ್ಯದ ಆರ್ಥಿಕ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಳ್ಳುವುದು ಅತ್ಯಗತ್ಯ. ನೌಕರರ ಹಿತಾಸಕ್ತಿ ಮತ್ತು ರಾಜ್ಯದ ಆರ್ಥಿಕ ಸುಸ್ಥಿರತೆ ಇವೆರಡರ ನಡುವೆ ಸರ್ಕಾರ ಯಾವ ರೀತಿ ಮಧ್ಯಮ ಮಾರ್ಗವನ್ನ ಕಂಡುಕೊಳ್ಳುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ.